ಸರ್ ಇಲ್ಲಿ ಮಧ್ಯದಲ್ಲಿ ನಿಲ್ಸಂಗಿಲ್ಲ. ಓಕೆ. ಇನ್ ಕೇಸ್ ಅವ್ರು ಏನಾದ್ರು ಬಂದ್ರೆ 1000 ಗಟ್ಟಲೆ ಫೈನ್ ಹಾಕ್ಬಿಡ್ತಾರೆ. ಹೌದಾ? ಆಮೇಲೆ ಡೇಂಜರಸ್ ಕೂಡ. ಥ್ಯಾಂಕ್ ಯು. ಇದೆಲ್ಲ ಹುಲಿ ಆನೆ ಜಾಸ್ತಿ ಓಡಾಡುತ್ತೆ. ರೈಟ್ ಸರ್. ಹುಷಾರು. ಒಂದು ಜಾಗ ಮಾತ್ರ ನಾನು ಹೇಳಲೇಬೇಕು ನಿಮಗೆ. ಏನೋ ಒಂಥರ ಡ್ರೀಮ್ ಲ್ಯಾಂಡ್ ಅಂತಾರೋ ಆ ಥರ ಇದು. ನೀವು ಇದನ್ನು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಅದ್ಭುತವಾಗಿದೆ. 100% ಪ್ಯೂರ್ ನ್ಯಾಚುರಲ್ ಅಂತ ಹೇಳ್ತಾರಲ್ಲ ಆ ಥರ. ಆಮೇಲೆ ಆ ಬೋರ್ ನೋಡಿ, ಆ ಬೋರ್ದು ಹ್ಯಾಂಡಲ್ ಬೆಂಡಾಗಿದೆ. ಯಾಕೆ ಬೆಂಡಾಗಿದೆ ಅಂತಂದರೆ ಆನೆಗಳು ಅಚಾನಕ್ಕಾಗಿ ಬಂದಾಗ ಎಲ್ಲ ಒಂದು ಸಲ ಹಿಂಗೆ ಪ್ರೆಸ್ ಮಾಡಿರುತ್ತೆ, ನೀರು ಬಂದಿರುತ್ತೆ ಬೇಸಿಗೆ ಟೈಮಲ್ಲಿ. ಯಾವ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡಿದೆ ಅದನ್ನ ಎಳೆದು ಆ ಥರ ಬೆಂಡಾಗಿದೆ ಅದು. ಎಷ್ಟೋ ಜನ ಚಾಮರಾಜನಗರ ಡಿಸ್ಟಿಕಲ್ಲಿರೋರಿಗೆ ಈ ಪ್ಲೇಸ್ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಇಲ್ಲಿಗೆ ನೀವು ಆದಷ್ಟು ಬೈಕಲ್ಲೇ ಬನ್ನಿ, ಅದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಬೈಕಲ್ಲಿ ಬಂದರೆ ಅಷ್ಟೇ ಗಂಭೀರವಾಗಿರಬೇಕು, ಜೊತೆಗೆ ಜಾಗೃತಿಯಾಗಿರಬೇಕು. ನಾವು ಅಂದ್ಕೊಂಡಷ್ಟು ಸುಲಭದ್ದಲ್ಲ. ಇನ್ನು ನೋಡೋಕ್ಕೆ ಖಾಲಿ ರೋಡು, ಒಳ್ಳೆ ನೇಚರು ಚೆನ್ನಾಗೈತೆ, ನಿಲ್ಸ್ಕೊಳ್ಳೋದು ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋದರೆ ಮುಂದೆ ಆಗೋಂಥ ಅನಾಹುತಗಳನ್ನ ಊಹೆ ಮಾಡೋಕ್ಕೂ ಆಗೋಲ್ಲ. ಆ ಲೆವೆಲ್ಗೆ ಇರುತ್ತೆ ಇದು. ಹಾವು ಪಕ್ಕ ಹತ್ತುತ್ತಾ ಹರಿತಾ ಮೇಲೆ. ಅಲ್ಲ ವೀಲ್ಗೆ ಅದು ಸಿಗಾಕೊಂತ ಅದು ಹೋಯ್ತಾ? ವೀಲ್ಗೇನೋ ಸಿಗಲಿಲ್ಲ ಅಲ್ಲ? ಓಕೆ. ಇಲ್ಲ ಎಗ್ರತು ಗೊತ್ತು, ನಾನು ಅದಕ್ಕೆ ಫುಲ್ಲು ಲಿಫ್ಟ್ ಆದ್ನಲ್ಲ ಮೇಲೆ. ಆ್ಯಕ್ಚುಲಿ ಅದಕ್ಕೆ ಕೋಪ ಜಾಸ್ತಿ, ಆಮೇಲೆ ಭಯ ಹೊಡಿತಿತ್ತು. ಅದಕ್ಕೆ ನಾನು ಲಿಫ್ಟ್ ಆದೆ, ನೋಡಿದ್ರಾ ಮೇಲೆ ಲಿಫ್ಟ್ ಆದೆ ನಾನು. ಬೇರೆಯವರಾಗಿದ್ರೆ ಬಿದ್ದುಬಿಡೋರು ಇವಾಗ, ಹೆದರ್ಕೊಂಡೆ. ಹಾಂ, ವಿಡಿಯೋ ಆಯ್ತಾ ಇದೆ. ಎಂಥ ಹೋಗ್ರು ಅದು ಯಪ್ಪ. ಮಾತಾಡ್ಕೊಂಡು ಗಮನಿಸಲೇ ಇಲ್ಲ ನೋಡಿ. ಎಷ್ಟು ಕೇರಾಗಿ ಬಂದರೆ ಹೆಂಗಾಗುತ್ತೆ ಅಂತ ಕತೆ. ಲಿಫ್ಟ್ ಆದೆ, ಇಲ್ಲ ಅಂದಿದ್ರೆ ನಿಜ ಕಚ್ಚಿತ್ತೇನೋ ಗೊತ್ತಿಲ್ಲ. ಹೋಗ್ಬಿಟ್ಟ ಚಾಲ್ಸ್ ಹೋಗ್ಬಿಟ್ಟ.